ನಮಸ್ಕಾರ ವಿದ್ಯಾರ್ಥಿಗಳೇ, ಸುಸ್ವಾಗತ. ಈ ಅಧಿವೇಶನದಲ್ಲಿ ಕಿತ್ತು ಹಾಕಿದ ಕಂಪ್ರೆಸರ್ನ ವಿವಿಧ ಭಾಗಗಳನ್ನು ಹೇಗೆ ಗುರುತಿಸುವುದು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳಲಿದ್ದೇವೆ. ಉದ್ದೇಶಗಳು: ಈ ಅಭ್ಯಾಸದ ಕೊನೆಯಲ್ಲಿ ನೀವು ಇವುಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಪರಸ್ಪರ ವಿನಿಮಯ ಕಂಪ್ರೆಸರ್ನ ಬಾಹ್ಯ ಘಟಕಗಳನ್ನು ಗುರುತಿಸಲು, ಪರಸ್ಪರ ವಿನಿಮಯ ಕಂಪ್ರೆಸರ್ನ ಆಂತರಿಕ ಘಟಕಗಳನ್ನು ಗುರುತಿಸಲು, ರೋಟರಿ ಕಂಪ್ರೆಸರ್ನ ಬಾಹ್ಯ ಘಟಕಗಳನ್ನು ಗುರುತಿಸಲು, ರೋಟರಿ ಕಂಪ್ರೆಸರ್ನ ಆಂತರಿಕ ಘಟಕಗಳನ್ನು ಗುರುತಿಸಲು, ವಿನಿಮಯ ಮತ್ತು ರೋಟರಿ ಕಂಪ್ರೆಸರ್ಗಳೆರಡಕ್ಕೂ ಪ್ರತಿಯೊಂದು ಘಟಕವನ್ನು ನೋಟ್ ಮಾಡುವುದು. ಈಗ ಉಪಕರಣಗಳು, ಸಲಕರಣೆಗಳು ಮತ್ತು ಬಳಕೆಯ ವಸ್ತುಗಳನ್ನು ನೋಡೋಣ. ಬಾಕ್ಸ್ ಸ್ಪ್ಯಾನರ್ ಸೆಟ್ ಜೊತೆಗೆ ರಾಚೆಟ್ ಹ್ಯಾಂಡಲ್, ಬಾಲ್ ಪೀನ್ ಹ್ಯಾಮರ್, ಸ್ಕ್ರೂ ಡ್ರೈವರ್ ಸೆಟ್, ಮೆಷರಿಂಗ್ ಜಾರ್, ರಾಚೆಟ್ ರೆಂಚ್, 100 ಮಿಲಿಮೀಟರ್ ನೋಸ್ ಪ್ಲೈಯರ್, 200 ಗ್ರಾಂ ನೈಲಾನ್ ಮ್ಯಾಲೆಟ್ ಹ್ಯಾಮರ್, ವುಡನ್ ಮತ್ತು ಸ್ಟೀಲ್ ವರ್ಕ್ ಟೇಬಲ್, ಮ್ಯಾಲೆಟ್ ಅಥವಾ ಹ್ಯಾಮರ್, ಬೆಂಚ್ ವೈಸ್, ಹೆರ್ಮೆಟಿಕ್ ರೆಸಿಪ್ರೊಕೇಟಿಂಗ್ ಕಂಪ್ರೆಸರ್, ರೋಟರಿ ಕಂಪ್ರೆಸರ್, ಡಿಸ್ಮ್ಯಾಂಟಲ್ ಕಂಪ್ರೆಸರ್ ಪಾರ್ಟ್ಸ್, ಹತ್ತಿ ತ್ಯಾಜ್ಯ, ಕೆರೋಸಿನ್ ಆಯಿಲ್, ಕಂಪ್ರೆಸರ್ ಆಯಿಲ್. ಈಗ ರೆಸಿಪ್ರೊಕೇಟಿಂಗ್ ಕಂಪ್ರೆಸರ್ನ ವಿವಿಧ ಭಾಗಗಳನ್ನು ಗುರುತಿಸುವ ಪ್ರಕ್ರಿಯೆಯನ್ನು ನೋಡೋಣ. ಕಾರ್ಯ 1: ರೆಸಿಪ್ರೊಕೇಟಿಂಗ್ ಸಂಕೋಚಕದ ವಿವಿಧ ಭಾಗಗಳನ್ನು ಗುರುತಿಸುವುದು. ಎಲ್ಲಾ ಸಂಕೋಚಕ ಭಾಗಗಳನ್ನು ಕೆಲಸದ ಮೇಜಿನ ಮೇಲೆ ಅಚ್ಚುಕಟ್ಟಾಗಿ ಜೋಡಿಸಿ. ಸಂಕೋಚಕದ ಪ್ರತಿ ಭಾಗದ ಗಾತ್ರ ಮತ್ತು ಆಕಾರವನ್ನು ಗಮನಿಸಿ. ಅದರ ದೃಶ್ಯ ಪರಿಶೀಲನೆಯನ್ನು ನಡೆಸಿ. ಸಂಕೋಚಕದ ಪ್ರತ್ಯೇಕ ಭಾಗಗಳನ್ನು, ಅವುಗಳ ಆಯಾಮಗಳನ್ನು ಖಚಿತಪಡಿಸಿಕೊಳ್ಳಲು ನಿಕಟವಾಗಿ ಪರೀಕ್ಷಿಸಿ. ಕೋಷ್ಟಕ ಸಂಖ್ಯೆ 1 ಬಳಸಿಕೊಂಡು ಸಂಕೋಚಕದ ಭಾಗಗಳನ್ನು ಗುರುತಿಸಿ ಮತ್ತು ದಾಖಲಿಸಿ. ಇದರಲ್ಲಿ ಈ ಕೆಳಗಿನವು ಸೇರಿವೆ: ವಾಲ್ವ್ ಪ್ಲೇಟ್, ಸೆಕ್ಷನ್ ವಾಲ್ವ್ ರೀಡ್, ಡಿಸ್ಚಾರ್ಜ್ ವಾಲ್ವ್ ರೀಡ್, ಹೆಡ್ ಪ್ಲೇಟ್, ಪಿಸ್ಟನ್, ಆಯಿಲ್ ರಿಂಗ್ ಜೊತೆ ಗ್ರೂಪ್ಸ್, ಕಂಪ್ರೆಸರ್ ರಿಂಗ್, ಕ್ರ್ಯಾಂಕ್ ಶಾಫ್ಟ್, ಕನೆಕ್ಟಿಂಗ್ ರಾಡ್, ಮಫ್ಲರ್. ನಿರ್ದಿಷ್ಟಪಡಿಸಿದ ಎಣ್ಣೆಯನ್ನು ಬಳಸಿ ಎಲ್ಲಾ ಘಟಕಗಳನ್ನು ಸ್ವಚ್ಛಗೊಳಿಸಿ. ಸವೆತದ ಚಿಹ್ನೆಗಳಿಗಾಗಿ ಸಂಕೋಚಕದ ಪ್ರತಿಯೊಂದು ಭಾಗವನ್ನು ಪರಿಶೀಲಿಸಿ. ಸಂಕೋಚಕದ ಯಾವುದೇ ಭಾಗಗಳು ಹಾನಿಯೊಳಗಾಗಿದ್ದರೆ ಅವುಗಳನ್ನು ಹೊಸ ಘಟಕಗಳೊಂದಿಗೆ ಬದಲಾಯಿಸಿ. ನೀವು ಸರಿಯಾದ ಬದಲಿ ಭಾಗಗಳನ್ನು ಬಳಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಭಾಗಗಳನ್ನು ಬದಲಿಸುವಾಗ ಭಾಗ ಸಂಖ್ಯೆಗಳನ್ನು ದೃಢೀಕರಿಸಲು ಬಳಕೆದಾರರ ಕೈಪಿಡಿಯನ್ನು ನೋಡಿ. ತಪಾಸಣೆ ಮತ್ತು ಸ್ವಚ್ಛಗೊಳಿಸಿದ ನಂತರ ಪ್ರತಿ ಘಟಕಕ್ಕೆ ತೆಳುವಾದ ತೈಲ ಪದರವನ್ನು ಅನ್ವಯಿಸಿ. ಈಗ ನಾವು ರೋಟರಿ ಕಂಪ್ರೆಸರ್ ಭಾಗಗಳ ಸ್ಟೇಷನರಿ ಬ್ಲೇಡ್ ವಿವಿಧ ಭಾಗಗಳನ್ನು ಗುರುತಿಸುವ ಪ್ರಕ್ರಿಯೆಯನ್ನು ನೋಡೋಣ. ಕಾರ್ಯ 2: ಸ್ಟೇಷನರಿ ಬ್ಲೇಡ್ ಟೈಪ್ ರೋಟರಿ ಕಂಪ್ರೆಸರ್ನ ವಿವಿಧ ಭಾಗಗಳನ್ನು ಗುರುತಿಸುವುದು. ಸ್ಟೇಷನರಿ ಬ್ಲೇಡ್ ಟೈಪ್ ರೋಟರಿ ಕಂಪ್ರೆಸರ್ನ ಪ್ರತಿಯೊಂದು ಘಟಕವನ್ನು ವರ್ಕ್ ಟೇಬಲ್ ಮೇಲೆ ಇರಿಸಿ. ಪ್ರತಿ ಕಂಪ್ರೆಸರ್ ಭಾಗದ ಗಾತ್ರ ಮತ್ತು ಆಕಾರವನ್ನು ಗಮನಿಸಿ. ದೃಶ್ಯ ತಪಾಸಣೆ ನಡೆಸಿ. ಅವುಗಳ ಆಯಾಮಗಳನ್ನು ನಿರ್ಧರಿಸಲು ಪ್ರತ್ಯೇಕ ಕಂಪ್ರೆಸರ್ ಭಾಗಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ. ರೋಟರಿ ಕಂಪ್ರೆಸರ್ನ ಭಾಗಗಳನ್ನು ಗುರುತಿಸಿ ಪಟ್ಟಿ ಮಾಡಿ. ವಸತಿ: ಸಕ್ಷನ್ ಸರ್ವಿಸ್ ವಾಲ್ವ್, ಡಿಸ್ಚಾರ್ಜ್ ಸರ್ವಿಸ್ ವಾಲ್ವ್, ಡಿಸ್ಚಾರ್ಜ್ ವಾಲ್ವ್ ಪ್ಲೇಟ್, ಬ್ಲೇಡ್, ರೋಟರ್ ಶಾಫ್ಟ್, ಎಕ್ಸೆಂಟ್ರಿಕ್ ಶಾಫ್ಟ್, ರೋಲರ್ ಇಂಪೆಲ್ಲರ್, ಸಿಲಿಂಡರ್. ರೋಟರಿ ಕಂಪ್ರೆಸರ್ನ ಕಾರ್ಯಗಳ ಬಗ್ಗೆ ನಿಮ್ಮನ್ನು ಪರಿಚಿತಗೊಳಿಸಿಕೊಳ್ಳಿ. ಅವುಗಳಲ್ಲಿ ಇವು ಸೇರಿವೆ: ಏರ್ ಕಂಪ್ರೆಷನ್, ಶಕ್ತಿ ಪರಿವರ್ತನೆ, ನಿರಂತರ ಕಾರ್ಯಾಚರಣೆ, ಬಹುಮುಖ ಬಳಕೆ, ಹೆಚ್ಚಿನ ದಕ್ಷತೆ, ಆಯಿಲ್ ಇಂಜೆಕ್ಷನ್ ಅಥವಾ ತೈಲ ಮುಕ್ತ ಕಾರ್ಯಾಚರಣೆ, ನಿಯಂತ್ರಿತ ಮತ್ತು ರೆಗ್ಯುಲೇಷನ್, ಕಡಿಮೆ ಕಂಪನ ಮತ್ತು ಶಬ್ದ. ರೀಕ್ಯಾಪ್: ಈ ವಿಷಯದಲ್ಲಿ ನಾವು ಈ ಕೆಳಗಿನ ಅಂಶಗಳನ್ನು ಒಳಗೊಂಡಿದ್ದೇವೆ. ಪರಸ್ಪರ ವಿನಿಮಯ ಕಂಪ್ರೆಸರ್ನ
ಬಾಹ್ಯ ಭಾಗಗಳನ್ನು ಗುರುತಿಸುವುದು, ಪರಸ್ಪರ ವಿನಿಮಯ ಕಂಪ್ರೆಸರ್ನ ಆಂತರಿಕ ಭಾಗಗಳನ್ನು ಗುರುತಿಸುವುದು, ರೋಟರಿ ಕಂಪ್ರೆಸರ್ನ ಬಾಹ್ಯ ಭಾಗಗಳನ್ನು ಗುರುತಿಸುವುದು, ರೋಟರಿ ಕಂಪ್ರೆಸರ್ನ ಆಂತರಿಕ ಘಟಕಗಳನ್ನು ಗುರುತಿಸುವುದು, ಪರಸ್ಪರ ವಿನಿಮಯ ಮತ್ತು ರೋಟರಿ ಕಂಪ್ರೆಸರ್ಗಳೆರಡರ ಪ್ರತಿಯೊಂದು ಘಟಕವನ್ನು ದಾಖಲಿಸುವುದು, ಕಿತ್ತು ಹಾಕಿದ ವಿನಿಮಯ ಮತ್ತು ರೋಟರಿ ಕಂಪ್ರೆಸರ್ಗಳ ವಿವಿಧ ಭಾಗಗಳನ್ನು ಗುರುತಿಸುವ ಪ್ರಕ್ರಿಯೆಯನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮತ್ತೆ ಮುಂದಿನ ಅಧಿವೇಶನದಲ್ಲಿ ನಾವು ಭೇಟಿಯಾಗೋಣ. ಬಾಯ್.